ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫೈನಲಿ ನೋಡಿ, ಈ ಒಂದು ವಿಡಿಯೋ ನೋಡ್ತಿರೋಂಥ KCET ಸ್ಟೂಡೆಂಟ್ಸ್ಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ KCET ಸ್ಟೂಡೆಂಟ್ಸ್ ಯಾಕೆ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಅಂದ್ರೆ, ನೀವು ಕಂಬೈನ್ಡ್ ಕೌನ್ಸಿಲಿಂಗ್ ಯಾವಾಗ ಮತ್ತೆ ಈ ಮೆಡಿಕಲ್ದು ಯಾವಾಗ ಸೀಟ್ ಬಿಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಸಾಕಷ್ಟು ಕ್ವಶನ್ಸ್ ಕೇಳ್ತಿದ್ರಿ. ಇವೆಲ್ಲ ಒಂದು ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೋಡಿ, ಈಗ ನಮ್ಮ ಒಂದು ವಾಟ್ಸಪ್ ಚಾನಲ್ ಅಲ್ಲಿ ಯಾರು ಇದ್ದೀರಾ, ನಾನು ಅವಾಗ ಪ್ರತಿಯೊಂದು ಸರಿ ಹೇಳ್ತೀನಿ ನಿಮಗೆ, ಪ್ರತಿಯೊಂದು ಅಪ್ಡೇಟ್ಸ್ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಟ್ಟ ತಕ್ಷಣ ಅಪ್ಡೇಟ್ಸ್ ನಾವು ಒಂದು ವಾಟ್ಸಪ್ ಚಾನಲ್ ತಿಳಿಸ್ಕೊಡ್ತೀವಿ. ನೋಡಿ, ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ಏನ್ ಮಾಡಿದೀವಿ ನಾವು 10:39ಗೆ ನಿಮಗೆ ಲಿಂಕ್ ನ ಕಳ್ಸಿಕೊಟ್ಟಿದೀವಿ. ನೋಡಿ, ಇಲ್ಲಿ ರೀನೀಟ್ ರಿಸಲ್ಟ್ ಅನೌನ್ಸ್ಡ್ ಅಂತ ವಿತ್ ಸ್ಟೂಡೆಂಟ್ಸ್ ರಿಸಲ್ಟ್ ಕೂಡ ಚೆಕ್ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸರಿ ಆಲ್ ದ ಬೆಸ್ಟ್ ವಿಶಸ್ ಕೂಡ ಮಾಡ್ಬಿಟ್ಟು ನೆಕ್ಸ್ಟ್ ನಿಮಗೆ ಲಿಂಕ್ ನ ಶೇರ್ ಮಾಡಿದೀವಿ. ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ನೀಟ್ ರಿಸಲ್ಟ್ ಲಿಂಕ್ ಆದ್ರೆ ಬಂದಿದೆ. ಈ ಲಿಂಕ್ ಬೇಕಾದ್ರೆ ಒಂದು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ, ಪ್ರತಿಯೊಬ್ಬರಿಗೂ ಈ ಲಿಂಕ್ ಸಿಗುತ್ತೆ. ನಿಮ್ಮ ರಿಸಲ್ಟ್ ಎಲ್ಲ ಒಂದು ರಿಸಲ್ಟ್ ಚೆಕ್ ಮಾಡ್ತಿರುವಂತ ಸ್ಟೂಡೆಂಟ್ಸ್ಗೆ ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ನೋಡಿ ಈಗ ಮೊದಲನೇದಾಗಿ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಈಗ ನೀಟ್ ರಿಸಲ್ಟ್ ಬಿಟ್ರು. ಓಕೆ, ನಿಮ್ಮ ರಿಸಲ್ಟ್ ನ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಮಾರ್ಕ್ಸ್ ಬರ್ತಿದೆ ಅದೆಲ್ಲ ನೋಡ್ಕೊಳ್ಳಿ, ಕಟ್ ಆಫ್ ನೋಡ್ಕೊಳ್ಳಿ, ಎಲ್ಲಿ ನಿಂತ್ಕೊಳ್ಳುತ್ತೆ, ಪ್ರತಿಯೊಂದು ಅನಾಲಿಸಿಸ್ ಎಷ್ಟು ಫ್ಯೂಚರ್ ಸಿಗ್ತಾ ಇರುತ್ತೆ. ಇನ್ಮೇಲಿಂದ ನೋಡಿ, ಏನೇ ಆಗಲಿ ಯಾವುದೇ ಆಗಲಿ ಸ್ಟೂಡೆಂಟ್ಸ್ಗೆ ನೀಟ್ ರಿಸಲ್ಟ್ ಬಂದ ನಂತರ ಕೌನ್ಸಿಲಿಂಗು ತುಂಬಾನೇ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಆಗಿದ್ರೆ, ಎಸ್ಪೆಷಲಿ ಕನ್ನಡಿಗರಾಗಿದ್ರೆ, ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿರುವಂತ ಕೌನ್ಸಿಲಿಂಗು ಎಂಡ್ವರೆಗೂ ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಒಂದು ಮೆಸೇಜಸ್ ಹಾಕೋದ್ ಮುಖಾಂತರ ಅದೆಲ್ಲ ಮಾಡಿದೀವಿ. ವಾಟ್ಸ್ಆಪ್ ಚಾನಲ್ ಇದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆಲ್ಲ ಶೇರ್ ಮಾಡ್ತಿರ್ತೀವಿ. ಓಕೆನಾ? ಓಕೆ, ಎನಿವೇ ನಿಮ್ಮ ರಿಸಲ್ಟ್ ಲಿಂಕ್ ಶೇರ್ ಮಾಡಿದೀವಿ ಆಲ್ರೆಡಿ. ಲಿಂಕ್ ಈಗ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಇಲ್ಲಿದೆ. ಹೋಗಿ ನೀವು ಜಾಯ್ನ್ ಆಗಿದ್ರೆ ನಿಮ್ಮ ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ಓಕೆನಾ? ಇಲ್ಲೇ ಕಾಣಿಸ್ತಿದೆ ನೋಡಿ ನಿಮ್ಮ ಒಂದು ಎಕ್ಸಾಮಿನೇಷನ್ ರಿಸಲ್ಟ್. ಒಂದು ಸ್ವಲ್ಪ ಈಗ ಸರ್ವರ್ ಬಿಸಿ ಇರುತ್ತೆ. ಓಕೆನಾ? ಓಕೆ, ನಿಮ್ದು ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಕ್ಯಾಪ್ಚಾ ಹಾಕ್ಬಿಟ್ಟು ಎಂಟರ್ ಮಾಡಿದ್ರೆ ನಿಮಗೆ ರಿಸಲ್ಟ್ ನ ಚೆಕ್ ಮಾಡಬಹುದು. ಇದೇ ಒಂದು NTA ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅವ್ರು ನಡೆಸ್ತಿರುವಂತ ಸ್ಕೋರ್ ಕಾರ್ಡ್ ನಿಮಗೆ ಕಾಣಿಸುತ್ತೆ. ಓಕೆನಾ? ಇವನ್ ಸ್ಟೂಡೆಂಟ್ಸ್ ಚೆಕ್ ಮಾಡಿ ಕೂಡ ರೆಫರೆನ್ಸ್ ಕೂಡ ಹಾಕಿದೀವಿ, ಹೋಗಿ ನೀವು ನೋಡ್ಕೋಬಹುದು. ಓಕೆನಾ? ಎನಿವೇ, ನಾನು ಹೇಳ್ತಿದ್ದೀನಿ ಎಲ್ಲರಿಗೂ ಒಂದ್ಸರಿ ಆಲ್ ದ ವೆರಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಯಾರ್ಯಾರು ಒಳ್ಳೆ ಮಾರ್ಕ್ಸ್ ಬಂದಿದೆ, ಮತ್ತೆ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಒಳ್ಳೆ ಮಾರ್ಕ್ಸ್ ಬಂದಿರಲ್ಲ, ಅವರು ಕೂಡ ಡಿಸಪಾಯಿಂಟ್ ಆಗಂತಿಲ್ಲ. ನೆಕ್ಸ್ಟ್ ನೀವೇನಾದ್ರು ಕಂಬೈನ್ಡ್ ಕೌನ್ಸಿಲಿಂಗ್ ಆಗ್ತಿದ್ದಾರೆ ಅಂದ್ರೆ ಆ ಸೀಟ್ ಬಿಟ್ಟು ಇನ್ನು ಒಳ್ಳೊಳ್ಳೆ ಸೀಟ್ ಸಿಗ್ತಿರ್ತವೆ. ನೆಕ್ಸ್ಟ್ ಕಂಬೈನ್ಡ್ ಸೀಟಲ್ಲಿ ನೆಕ್ಸ್ಟ್ ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ, ಯಾಕಂದ್ರೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ತುಂಬಾನೇ ರಿಸರ್ವೇಷನ್ ಇದೆ ಅದರಲ್ಲಿ. ಯಾಕಂದ್ರೆ NTA ಕೌನ್ಸಿಲಿಂಗ್ ನಡೆದ್ರೆ ಅಲ್ಲಿ ನೀವು ಅಲಾಟ್ ತಗೊಂಡು ಅಲ್ಲಿ ಸೀಟ್ ತಗೋಬಹುದು. ನೆಕ್ಸ್ಟ್ ಕೇದಾರ್ ನಡೆಸ್ತಿರುವಂತ ಕೌನ್ಸಿಲಿಂಗ್ ಅಲ್ಲಿ ಇಲ್ಲಿ ಸೀಟ್ ತಗೋದು ಆಗಿರುತ್ತೆ. ಅದಕ್ಕೋಸ್ಕರ ನೀವು ತುಂಬಾನೇ ಲಕ್ಕಿ ಸ್ಟೂಡೆಂಟ್ಸ್ ಕರ್ನಾಟಕದವರು. ಓಕೆ, ಎನಿವೇ ನಿಮ್ಗೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಶನ್ಸ್ ಇನ್ಮೇಲಿಂದ ಕೊಡಬೇಕಾಗಿರುತ್ತೆ. ಖಂಡಿತ ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಇವಾಗಲೇ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆದಾಗ, ಯಾವಾಗ ನಿಮ್ದು KCET ಮತ್ತೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತಲ್ಲ, ಅವಾಗ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೋಬೇಡಿ. ಟೈಮ್ ಟು ಟೈಮ್ಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಸೀದಾ ಸೆಕೆಂಡ್ ರೌಂಡ್ಗೆ ನೀವು ಕಂಬೈನ್ಡ್ ಆಗ್ತಿದ್ದೀರಾ ನೀಟ್ ಸ್ಟೂಡೆಂಟ್ಸ್ ಅವರು KCET ಅಂದ್ರೆ KEದಲ್ಲಿ, ಮತ್ತೆ NTA ಕೌನ್ಸಿಲಿಂಗ್ ಕೂಡ ನಾವು ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀವಿ ಸಾಧ್ಯ ಆದಷ್ಟು. ನಾನು ಇನ್ನೊಂದ್ಸರಿ ಹೇಳ್ತಿರ್ತೀನಿ, ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ಮಾತ್ರ ನಿಮಗೆ ಇಷ್ಟೊಂದು ನಿಮಗೆ ಇನ್ಫಾರ್ಮೇಶನ್ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ನಿಮಗೆ ಜಸ್ಟ್ ಇಲ್ಲಾಂದ್ರೆ ಈ ಒಂದು ಚಾನಲ್ಗೆ ನೋಟಿಫಿಕೇಶನ್ಸ್ ಅದು ಆನ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ಸ್ ಇನ್ಮೇಲಿಂದ ಇದ್ದಿದ್ದೆಲ್ಲ ನಿಮಗೆ ಕೌನ್ಸಿಲಿಂಗ್ ಎಂಟರ್ ಮುಗಿಯೋ ತನಕ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತಿರುತ್ತೆ. ಓಕೆ, ರಿಸಲ್ಟ್ ಈಗ ಫೈನಲಿ ಬಂದಾಗಿದೆ. ರಿಸಲ್ಟ್ ನ ಚೆಕ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮಾರ್ಕ್ಸ್ ಎಷ್ಟಾಗಿದೆ ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟು ನಿಂತೋಗಿದೆ, ಯಾಕಂದ್ರೆ ಈ ಸ್ಟೂಡೆಂಟ್ಸ್ ನಿಮ್ಮ ಮಾರ್ಕ್ಸ್ ಹಾಕೋದ್ರಿಂದ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಅನಾಲಿಸಿಸ್ ಮಾಡಿ ನಿಮಗೆ ತಿಳಿಸಬಹುದಾಗಿರುತ್ತೆ. ಓಕೆ, ಎನಿವೇ ಸ್ಟೂಡೆಂಟ್ಸ್ಗೆ ಇನ್ನೊಂದ್ಸರಿ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಏನು ಅಪ್ಡೇಟ್ಸ್ ಇದ್ರೆ, ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.